ಬೆಳ್ಳುಳ್ಳಿ ನೀರು, ಗಾರ್ಲಿಕ್ ವಾಟರ್ ಇದರಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಗೊತ್ತಾದರೆ ಆಶ್ಚರ್ಯ ಪಡ್ತೀರಾ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಬೆಳ್ಳುಳ್ಳಿ ನೀರನ್ನು ಯಾವ ರೀತಿ ತಯಾರಿಸೋದು, ಇದರಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬೆಳ್ಳುಳ್ಳಿಯಲ್ಲಿ ಔಷಧೀಯ ಗುಣಗಳು ಅಡಗಿದೆ, ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಅಂತ ನಮ್ಮೆಲ್ಲರಿಗೂ ಗೊತ್ತು. ಬೆಳ್ಳುಳ್ಳಿಯ ನೀರನ್ನು ಸೇವನೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಯಾರಿಗೆ ಮಧುಮೇಹ ಇರುತ್ತೋ, ಡಯಾಬಿಟಿಸ್ ಇರುತ್ತೋ ಅವರು ಪ್ರತಿದಿನ ಬೆಳ್ಳುಳ್ಳಿ ನೀರನ್ನು ಸೇವನೆ ಮಾಡೋದ್ರಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಇನ್ನು ದೇಹದಲ್ಲಿ ಕೆಟ್ಟ ಕೊಬ್ಬು ಇದ್ದರೆ ಅದನ್ನು ಕರಗಿಸುತ್ತೆ. ಕೆಟ್ಟ ಕೊಬ್ಬು ಕರಗೋದ್ರಿಂದ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ. ದೇಹದ ತೂಕ ಕಡಿಮೆ ಮಾಡೋರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ದೇಹದ ತೂಕವನ್ನು ಇದರಿಂದ ಕಡಿಮೆ ಮಾಡ್ಕೊಳ್ಬೋದು. ಇನ್ನು ಹೈ BP ಸಮಸ್ಯೆ ಇರೋರು ಸೇವನೆ ಮಾಡಿದ್ರೆ BP ಕೂಡ ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ನಮ್ಮ ಕಿಡ್ನಿಯ ಫಂಕ್ಷನ್ಸ್ಗೆ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಆ ಕಿಡ್ನಿಯಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ಸ್ ಇದ್ದರೆ, ಯೂರಿನ್ ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ, ಕಿಡ್ನಿಯ ಎಲ್ಲ ಸಮಸ್ಯೆಗೂ ಪ್ರಯೋಜನಕಾರಿ. ಜೊತೆಗೆ ಕಿಡ್ನಿಯ ಆರೋಗ್ಯವನ್ನು ಇದು ಕಾಪಾಡುತ್ತೆ. ಹಾಗೆ ಜಾಯಿಂಟ್ಸ್ ಪೇಯ್ನ್, ಯಾರಿಗೆಲ್ಲ ಜಾಯಿಂಟ್ ಪೇಯ್ನ್ ಇರುತ್ತೆ ಅವರು ಕೂಡ ಇದನ್ನು ಸೇವನೆ ಮಾಡಿ ನೋಡಿ, ನಿಜವಾಗ್ಲೂ ತುಂಬ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ. ಇನ್ನೂ ಕೆಲವರು ಯಾವಾಗಲೂ ಟಯರ್ಡ್ನೆಸ್, ಎಕ್ಸಸೈಸ್ ಮಾಡಿ, ಕೆಲಸ ಮಾಡಲಿ, ಎಲ್ಲಾದರೂ ಹೊರಗೋಗಿ ಬರಲಿ, ಯಾವಾಗಲೂ ತುಂಬ ಸುಸ್ತಾಗ್ತಿರುತ್ತೆ, ಆಯಾಸ ಆಗ್ತಿರುತ್ತೆ ಅನ್ನೋರು ಕೂಡ ಸೇವನೆ ಮಾಡಿದ್ರೆ ನಿಜವಾಗ್ಲೂ ಈ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ದೇಹಕ್ಕೆ ಶಕ್ತಿ ಸಿಗುತ್ತೆ. ನಮ್ಮ ದೇಹದಲ್ಲಿ ಇರುವ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಹಾಗಿದ್ರೆ ಹೇಗೆ ಈ ಬೆಳ್ಳುಳ್ಳಿ ನೀರನ್ನು ತಯಾರಿಸ್ಕೊಳ್ಳೋದು? ಇದಕ್ಕೆ ನಮಗೆ ಎರಡೇ ಎಸಳು ಬೆಳ್ಳುಳ್ಳಿ ಬೇಕಾಗತ್ತೆ. ಬೆಳ್ಳುಳ್ಳಿ ಎಸಳು ತುಂಬ ದೊಡ್ಡದಾಗಿತ್ತು ಅಂದರೆ 1 ತೊಗೊಳ್ಳಿ, ಇಲ್ಲ ಅಂದರೆ 2 ತೊಗೊಳ್ಳಿ. ನಾನು 2 ಬೆಳ್ಳುಳ್ಳಿ ಎಸಳನ್ನು ತೊಗೊಂಡು ಸಿಪ್ಪೆ ತೆಗೆದು ಅದನ್ನು ಕ್ರಷ್ ಮಾಡಿದ್ದೀನಿ. ಹಾಗೆ ಅದನ್ನು ಸ್ವಲ್ಪ ಜಜ್ಕೊಳ್ಬೇಕು. ಅದನ್ನು ಹಾಗೆ 15 ನಿಮಿಷಗಳ ಕಾಲ ಇಡಬೇಕು. ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು 15 ನಿಮಿಷಗಳ ಕಾಲ ಅದನ್ನು ಹಾಗೆ ಇಡಬೇಕು. ನಂತರ ನಮಗೆ ಬೆಚ್ಚಗಿರುವಂತಹ ನೀರು ಬೇಕಾಗತ್ತೆ. ತುಂಬ ಬಿಸಿ ಇರೋ ನೀರು ಬೇಡ, ಜಸ್ಟ್ ಸ್ವಲ್ಪ ಉಗುರು ಬೆಚ್ಚಗೆ ಅಂತ ಹೇಳ್ತೀವಲ್ಲ ಅಷ್ಟಿದ್ರೆ ಸಾಕು. ಈಗ ಒಂದು ಗ್ಲಾಸಿಗೆ ನೀವು ಕ್ರಷ್ ಮಾಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ. ನಂತರ ಅದಕ್ಕೆ ಬಿಸಿ ಇರೋ ಸ್ವಲ್ಪ ಬೆಚ್ಚಗಿರುವಂತಹ ನೀರನ್ನು ಹಾಕ್ಕೊಳ್ಳಿ. ನಂತರ ಇದನ್ನು ಈಗ ಸೇವನೆ ಮಾಡಬೇಕು. ಬೆಳ್ಳುಳ್ಳಿಯನ್ನು ಹಾಗೆ ಜಗಿದು ತಿನ್ನಬೇಕು. ನೀವು ಇದನ್ನು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೋದು. ತುಂಬ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಸಮಸ್ಯೆ ಇದೆ ಅನ್ನೋರು ಊಟ ಆಗಿ ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಆಗಿದ ನಂತರ ಕೂಡ ತಗೊಳ್ಬಹುದು. ಎಷ್ಟು ಪ್ರಯೋಜನಗಳು ಇದರಿಂದ ಸಿಗುತ್ತೆ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ರತಿದಿನ ಇದನ್ನು ನೀವು ಸೇವನೆ ಮಾಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಚಳಿಗಾಲ, ಮಳೆಗಾಲದಲ್ಲಿ ಸೇವನೆ ಮಾಡಿದ್ರಂತೂ ನೆಗಡಿ, ಶೀತ, ಕೆಮ್ಮು ಎಲ್ಲವೂ ನಿವಾರಣೆ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.